ವೆಲ್ಕಮ್ ಬ್ಯಾಕ್ ಟು ನಾನೇ ನಳ ಮಹಾರಾಜ ಹೆಲ್ದಿ ಆ್ಯಂಡ್ ಟೇಸ್ಟಿ. ಸೊ ವೀಕ್ಷಕರು, ಈಗ ತಾನೇ ಪ್ರಶಾಂತ್ ಅವರು ಹೆಸರು ಕಾಳಿನ ಮೋಮೋಸ್ ಮಾಡೋದು ಹೇಗೆ ಅಂತ ಹೇಳ್ಕೊಟ್ರು. ನಿಜವಾಗ್ಲೂ ಸೂಪರ್ ಆಗಿತ್ತು. ಸೊ ನೆಕ್ಸ್ಟ್ ರೆಸಿಪಿ ಯಾವ್ದು ಹೇಳ್ಕೊಡ್ತಾರೆ ಅಂತ ಕೇಳೋಣ. ಪ್ರಶಾಂತ್ ಅವರೇ, ನೆಕ್ಸ್ಟ್ ಯಾವ್ದು ಹೇಳ್ಕೊಡ್ತಿದ್ದೀರಾ? ದೊಡ್ಡ ಪತ್ರೆ ಚಿತ್ರಾನ್ನ ಅಂತ. ದೊಡ್ಡ ಪತ್ರೆ ಚಿತ್ರಾನ್ನ. ಓಕೆ, ದೊಡ್ಡ ಪತ್ರೆ ಎಲೆಗಳನ್ನು ಉಪಯೋಗಿಸ್ಕೊಂಡು ಮಾಡುವಂಥ ಚಿತ್ರಾನ್ನ. ಸೊ ಏನು ಮಾಡ್ಬೇಕು ಫಸ್ಟ್? ಅದಕ್ಕೆ ಏನೇನು ಬೇಕು ತಿಳಿಸ್ಕೊಡಿ. ಇದು ಬಂದ್ಬಿಟ್ಟು ದೊಡ್ಡ ಪತ್ರೆ, ಇದು ಬಾಯ್ಲ್ಡ್ ರೈಸು, ಮತ್ತು ಇದು ಕೊಬ್ಬರಿ, ಉದ್ದಿನಬೇಳೆ ಮತ್ತು ಕಡಲೆಬೇಳೆ, ಆಮೇಲೆ ಬೆಳ್ಳುಳ್ಳಿ ಬೇಕು, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಸಾಸಿವೆ, ಜೀರಿಗೆ, ಉಪ್ಪು ಮತ್ತು ಅರಿಶಿನ. ಓಕೆ, ಸೊ ಇನ್ನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಗೊತ್ತಾಯಿತು. ಹಾಗಾದ್ರೆ ಶುರು ಮಾಡೋಣ. ಫಸ್ಟ್ ಏನು ಮಾಡಬೇಕು? ಫಸ್ಟು ಇದು ದೊಡ್ಡ ಪತ್ರೆ ಮತ್ತು ಇದು ಕಾಯಿ ತುರಿ ಮತ್ತು ಇದು ಬೆಳ್ಳುಳ್ಳಿ ಮೆಣಸಿನ್ಕಾಯಿನ ನಾವು ಪೇಸ್ಟ್ ಮಾಡಬೇಕು. ಓಕೆ, ಮುಂಚೆ ನಾವು ಹುರ್ಕೊಳ್ಳೋದೇನಿರಲ್ವಾ ಅದರಲ್ಲಿ? ಇಲ್ಲ ಮೇಡಮ್, ಏನೂ ಇಲ್ಲ. ನೆಕ್ಸ್ಟು ಮೆಣಸಿನ್ಕಾಯಿ ಹಾಕಬೇಕು. ಹಸಿ ಮೆಣಸಿನ್ಕಾಯಿ. ನೆಕ್ಸ್ಟು ಬೆಳ್ಳುಳ್ಳಿ, ಆಮೇಲೆ ಕಾಯಿ ತುರಿ ಹಾಕಬೇಕು. ಓಕೆ, ಅದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಬೇಕು. ಓಕೆ, ಇದನ್ನೆಲ್ಲ ಹಾಕಿದ್ದೀನಿ. ಈಗ ಇದನ್ನು ಗ್ರೈಂಡ್ ಮಾಡಬೇಕು. ಓಕೆ, ಸೊ ಗ್ರೈಂಡ್ ಆಗಿದೆ ಇವಾಗ? ಹಾಂ, ಗ್ರೈಂಡ್ ಕರೆಕ್ಟ್ ಆಗಿದೆಯಾ? ಹಾಂ, ಕರೆಕ್ಟ್ ಆಗಿದೆ. ಓಕೆ, ನೆಕ್ಸ್ಟು ಒಂದು ಬಾಣಲೆ ತೊಗೊಬೇಕು. ಬಾಣಲೆ ತಗೋಬೇಕಾ? ಈಗ ಸ್ವಲ್ಪ ಆಯಿಲ್ ಹಾಕಬೇಕು. ನಾರ್ಮಲ್ ಆಗಿ ಕಾಯಿ ಚಿತ್ರಾನ್ನ, ಮಾವಿನಕಾಯಿ ಚಿತ್ರಾನ್ನ ಎಲ್ಲ ಮಾಡ್ತಾರೆ, ಬಟ್ ದೊಡ್ಡ ಪತ್ರೆಯಿಂದ ಕೂಡ ಚಿತ್ರಾನ್ನ ಮಾಡಬಹುದು. ಆರೋಗ್ಯಕ್ಕೆ ತುಂಬ ಒಳ್ಳೇದು ಮೇಡಮ್. ಮಲೇರಿಯಾ ಮತ್ತು ಕೆಮ್ಮು, ಜ್ವರ, ಅದಕ್ಕೆಲ್ಲ ದೊಡ್ಡ ಪಾತ್ರೆ ತುಂಬ ಉಪಯುಕ್ತ. ದೊಡ್ಡ ಪತ್ರೆಯಲ್ಲೇ ಅದಕ್ಕೆಲ್ಲ ತುಂಬ ಯೂಸ್ಫುಲ್ ಅಂತ. ಮಲೇರಿಯಾ, ಕೆಮ್ಮು, ನೆಗಡಿ, ಜ್ವರ. ಓಕೆ, ನೆಕ್ಸ್ಟು ಜೀರಿಗೆ, ಸಾಸಿವೆ. ಈ ದೊಡ್ಡ ಪತ್ರೆ ಚಿತ್ರಾನ್ನ ಎಲ್ಲಿ ಕಲ್ತಿದ್ದು? ಇದನ್ನು ನಮ್ಮ ಅಕ್ಕ ಹೇಳ್ಕೊಟ್ಟಿದ್ದು ನಮಗೆ. ಅಕ್ಕ ಹೇಳ್ಕೊಟ್ಟಿದ್ದು. ಸೊ ಅಡುಗೆ ಟೀಚರ್ ನಿಮ್ಮ ಅಕ್ಕನೇ? ಹಾಂ, ಅವರೇ ಗಾಡ್ ಫಾದರ್. ಗಾಡ್ ಫಾದರಾ? ಓಕೆ. ನೆಕ್ಸ್ಟು ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಎರಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಓಕೆ, ನಾರ್ಮಲ್ ಆಗಿ ನಾವು ಚಿತ್ರಾನ್ನಾಗ ಹೇಗೆ ಒಗ್ಗರಣೆ ಹಾಕ್ತೀವಿ ಹಾಗೆ ಹಾಕಬೇಕು. ಹಂಗೆ ಹಾಕಬೇಕು. ಆಮೇಲೆ ಕರ್ಬೇವಿನ ಸೊಪ್ಪು ಹಾಕಬೇಕು. ಓಕೆ, ಸೊ ಮತ್ತು ಯಾವ್ಯಾವ ಟೈಪ್ಸ್ ಚಿತ್ರಾನ್ನ ಮಾಡ್ಬೋದು? ಇದು ನಿಂಬೆಹಣ್ಣಿಂದನೂ ಮಾಡ್ಬೋದು ಮೇಡಮ್. ಅದು ಕಾಮನ್, ಎಲ್ಲರೂ ಮಾಡ್ತಾರೆ. ಅದನ್ನು ಬಿಟ್ಟು ಮಾವಿನಕಾಯಿ ಚಿತ್ರಾನ್ನ ಮಾಡ್ಬೋದು. ಮತ್ತೆ ಮಾವಿನಕಾಯಿ, ನಿಂಬೆಹಣ್ಣು, ಅವರೆಕಾಳು ಚಿತ್ರಾನ್ನ. ಹಾಂ, ಅವರೆಕಾಳು ಚಿತ್ರಾನ್ನ ಮಾಡ್ಬೋದು. ನೆಕ್ಸ್ಟು ಈಗ ಪೇಸ್ಟನ್ನು ಅದಕ್ಕೆ ಆ್ಯಡ್ ಮಾಡ್ಬೋದು. ಓಕೆ, ಸೊ ಗ್ರೈಂಡ್ ಮಾಡಿರೋ ಪೇಸ್ಟನ್ನು ಒಗ್ಗರಣೆಗೆ ಹಾಕ್ತಿದ್ದೀರಾ? ಹಾಕಬೇಕು. ಒಗ್ಗರಣೆಗೆ ಹಾಕಿ ಫ್ರೈ ಮಾಡಿ ಒಂದೆರಡು ನಿಮಿಷ ಬಿಡಬೇಕು. ಓಕೆ, ಸೊ ನಾವಿಲ್ಲಿ ಹೆಲ್ತಿಗೆ ಏನೇನು ಒಳ್ಳೆಯದೋ ಅದನ್ನೇ ಎಲ್ಲ ಯೂಸ್ ಮಾಡ್ತಿದ್ದೀವಿ ಅಲ್ವಾ? ಕರಿಬೇವಾಗಿರಬಹುದು ಅಥವಾ ದೊಡ್ಡ ಪತ್ರೆನೇ ಆಗಿರ್ಬೋದು. ನೈಸ್. ಈಗ ಪೇಸ್ಟ್ ರೆಡಿ ಆಗಿದೆ. ಒಂದೆರಡು ನಿಮಿಷ ಆಫ್ ಮಾಡ್ತೀನಿ.
ಸೊ ದೊಡ್ಡಪತ್ರೆ ಚಿತ್ರಾನ್ನ ಮಾಡೋದಕ್ಕೆ ಏನು ಗೊಜ್ಜು ಬೇಕು ರೆಡಿ ಆಗಿದೆ. ನಾರ್ಮಲಿ ಚಿತ್ರಾನ್ನಾಗ ಈರುಳ್ಳಿ ಎಲ್ಲ ಹಾಕ್ತಾರಲ್ಲ, ಇದಕ್ಕೆ ಈರುಳ್ಳಿ ಏನೋ ನೆಸೆಸಿಟಿ ಇಲ್ಲ, ಬೇಕಾಗಿಲ್ಲ. ಎರಡು ಹಾಕಿದ್ರೆ ಮತ್ತೆ ಮಿಕ್ಸ್ ಮಾಡಿ. ನಾವು ಯಾವ ಕಲರ್ ಬೇಕಾದ್ರೂ ಆ್ಯಡ್ ಮಾಡ್ಬೋದು ಅರಿಶಿನ ಬದಲು. ಓಕೆ. ಈಗ ಬಾಯ್ಲ್ಡ್ ಆಗಿರೋ ಚಿತ್ರಾನ್ನ ಅಂದ್ರೆ ಅರಿಶಿನನೇ ಹಾಕ್ತಾರೆ. ಇಲ್ಲ, ಕಲರ್ ಯಾವ್ದು ಬೇಕಾದ್ರೆ ಹಾಕ್ಬೋದು, ಅದು ಅವ್ರ ಆಪ್ಷನ್. ನೆಕ್ಸ್ಟ್ ಬಾಯ್ಲ್ಡ್ ಆಗಿರೋ ರೈಸನ್ನು ಅದಕ್ಕೆ ಹಾಕಿ. ಓಕೆ. ಸೊ ಅನ್ನನ ಹಾಕ್ಬಿಟ್ಟು ಕಲಿಸ್ಕೊಂಡ್ರೆ ರೆಡಿ. ಈ ದೊಡ್ಡ ಪತ್ರೆ ಕೆಲವರು ಅದನ್ನ ತಿನ್ನೋದಕ್ಕೆ ಇದನ್ನ ಮಾಡ್ತಾರೆ. ಸೊ ಇದು ಬೆಸ್ಟ್ ರೈಸ್. ಓಕೆ. ನಾರ್ಮಲ್ ಆಗಿ ಬರೀ ಎಲೆನ ತಿನ್ನಕ್ಕೆ ಆಗೋದಿಲ್ಲ. ಸೊ ನಾವೇ ಮಾಡಬಹುದು ಈ ತರ ಚಿತ್ರಾನ್ನ. ಆಯುರ್ವೇದಿಕ್ ಅಲ್ಲೂ ಕೂಡ ಯೂಸ್ ಮಾಡ್ತಾರೆ ಅಲ್ವಾ ದೊಡ್ಡ? ಆಯುರ್ವೇದಿಕ್ ಅಲ್ಲೂ ಯೂಸ್ ಮಾಡ್ತಾರೆ, ತುಂಬಾ ಒಳ್ಳೇದು ಇದು. ಸೊ ಯಾರಿಗೆ ಬರೀ ಎಲೆನ ತಿನ್ನಕ್ಕೆ ಆಗೋದಿಲ್ಲ ಅವ್ರು ಈ ರೀತಿ ಚಿತ್ರಾನ್ನ ಮಾಡ್ಕೊಂಡು ಕೂಡ ತಿನ್ನಬಹುದು. ದೊಡ್ಡ ಪತ್ರೆಯಿಂದ ಇನ್ನೂ ಸಾಕಷ್ಟು ಏನೇನೋ ವೆರೈಟೀಸ್ ಎಲ್ಲ ಮಾಡ್ತಾರೆ ಅಲ್ವಾ? ಜ್ಯೂಸ್ ಮಾಡ್ತಾರೆ. ಈಗೆಲ್ಲ ಕಲಸಿ ಆದ್ಮೇಲೆ ಮೇಡಮ್ ನೆಕ್ಸ್ಟ್ ಬೌಲಿಗೆ ಹಾಕಿ. ಓಕೆ. ಇದು ದೊಡ್ಡ ಪಾತ್ರೆ ಬಂದ್ಬಿಟ್ಟು ಡ್ಯಾಂಡ್ರಫಿಗೂ ಯೂಸ್ ಮಾಡ್ತಾರೆ, ಮತ್ತೆ ಮುಖದ ಮೇಲೆ ಕಲೆ ಅದಕ್ಕೂ ಯೂಸ್ ಮಾಡ್ತಾರೆ. ದೊಡ್ಡ ಪತ್ರೆ ಎಲೆನ ಡ್ಯಾಂಡ್ರಫ್ ಹೋಗ್ಬೇಕಂದ್ರೆ ನಾವು ಸೇವನೆ ಮಾಡಿದ್ರೆ ನಡೆಯುತ್ತೆ. ಆಮೇಲೆ ಮುಖದ ಮೇಲೆ ಪಿಂಪಲ್ಸ್ ಹೆಣ್ಮಕ್ಳಿಗೆ ತುಂಬಾ ಕಾಡ್ತಿರೋಂಥದ್ದಂದ್ರೆ ಡ್ಯಾಂಡ್ರಫ್ ಮತ್ತೆ ಪಿಂಪಲ್ಸ್. ಮೇನ್ ಡ್ಯಾಂಡ್ರಫ್ ಮತ್ತೆ ಪಿಂಪಲ್ಸ್ ಹೋಗ್ಬೇಕು ಅಂದ್ರೆ ನೀವು ದೊಡ್ಡ ಪತ್ರೆ ಎಲೆನ ಯೂಸ್ ಮಾಡಬೇಕು. ಆಮೇಲೆ ನಾರ್ಮಲಿ ಕಫಾಗೂ ಕೂಡ ಯೂಸ್ ಮಾಡ್ತಾರೆ. ತುಂಬಾ ಯೂಸಸ್ ಇದೆ ಅಲ್ಲ? ತುಂಬಾ ಯೂಸಸ್ ಇದೆ. ದೊಡ್ಡ ಪತ್ರೆ ಚಿತ್ರಾನ್ನ ರೆಡಿ ಆಗಿದೆ. ಟೇಸ್ಟ್ ಮಾಡಿ ರುಚಿ ಹೆಂಗಿದೆ ಹೇಳಿ. ಸೊ ವೀಕ್ಷಕರೇ, ದೊಡ್ಡ ಪತ್ರೆ ಎಲೆಯನ್ನು ಉಪಯೋಗಿಸ್ಕೊಂಡು ಮಾಡಿರುವಂತಹ ಆರೋಗ್ಯಯುತವಾದ ಚಿತ್ರಾನ್ನ ರೆಡಿಯಾಗಿದೆ. ಟೇಸ್ಟ್ ಮಾಡಿಬಿಡೋಣ. ನಾರ್ಮಲ್ ಆಗಿ ದೊಡ್ಡ ಪತ್ರೆಯನ್ನು ಹಾಗೆ ಮಕ್ಕಳಿಗಾಗ್ಬೋದು ಅಥವಾ ದೊಡ್ಡವ್ರಿಗೆ ಯಾರಿಗಾದ್ರೂ ಕೊಟ್ಟರೆ ದೊಡ್ಡ ಪತ್ರೆ ಎಲೆಯನ್ನು ತಿನ್ನೋದಿಲ್ಲ. ಅದನ್ನು ಬಿಟ್ಬಿಟ್ಟು ಈ ರೀತಿ ಅಡುಗೆಯಲ್ಲಿ ಬಳಸಿ ಕೊಡೋದ್ರಿಂದ ರುಚಿಯಾಗಿಯೂ ಇರುತ್ತೆ, ಕೂಡ ಹೆಲ್ದಿಯಾಗೂ ಇರುತ್ತೆ. ಸೊ ಟ್ರೈ ಮಾಡೋಣ. ನಾನು ಅಂದ್ಕೊಂಡಿದ್ದೆ ದೊಡ್ಡ ಪತ್ರೆ ಅಂದ ತಕ್ಷಣ ನಾರ್ಮಲಿ ಕಹಿ ಆಗಿರುತ್ತೆ ಅಂತ, ಬಟ್ ಇಲ್ಲ, ತುಂಬ ಚೆನ್ನಾಗಿದೆ. ವೀಕ್ಷಕರೇ, ಎಷ್ಟು ಆರೋಗ್ಯಯುತವಾದಂತಹ ದೊಡ್ಡ ಪತ್ರೆಯನ್ನು ಉಪಯೋಗಿಸ್ಕೊಂಡು ಮಾಡಿರುವಂತಹ ಚಿತ್ರಾನ್ನ ಇದು. ಖಂಡಿತವಾಗ್ಲೂ ನೀವು ಮನೇಲಿ ಒಂದ್ಸತಿ ಟ್ರೈ ಮಾಡಬೇಕು. ನಾರ್ಮಲಿ ದೊಡ್ಡ ಪತ್ರೆಯನ್ನು ಯಾವುದಕ್ಕೆ ಯೂಸ್ ಮಾಡ್ತಾರೆ ಅಂತ ಪ್ರಶಾಂತ್ ಅವ್ರು ಹೇಳಿದ್ರು. ಮಲೇರಿಯಾಗೆ ಯೂಸ್ ಮಾಡ್ಬೋದು, ಪಿಂಪಲ್ಸ್ ಬಂದರೆ ಅಥವಾ ಡ್ಯಾಂಡ್ರಫ್ ರಿಡಕ್ಷನ್ಗೆ ಎಷ್ಟೊಂದು ಯೂಸ್ಫುಲ್ ಆಗಿರುವಂತಹ ದೊಡ್ಡ ಪತ್ರೆಯನ್ನು ಉಪಯೋಗಿಸ್ಕೊಂಡು ಮಾಡಿರುವಂತಹ ಚಿತ್ರಾನ್ನ ಇದು. ಖಂಡಿತವಾಗ್ಲೂ ನೀವು ಮನೇಲಿ ಟ್ರೈ ಮಾಡಿ, ಎಂಜಾಯ್ ಮಾಡಿ. ಸೊ ಪ್ರಶಾಂತ್ ಅವರೇ, ಎಷ್ಟೊತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದು 2 ಟೇಸ್ಟಿ ಡಿಶಸನ್ನು ಮಾಡೋದು ಹೇಗೆ ಅಂತ ಹೇಳ್ಕೊಟ್ರಿ. ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಹೇಗೆ ಅನಿಸ್ತಾ ಇದೆ? ತುಂಬ ಖುಷಿ ಆಗ್ತಾ ಇದೆ ಮೇಡಮ್. ಸರಳ ಜೀವನ ಚಾನಲ್ ಇನ್ನೂ ತುಂಬ ಚೆನ್ನಾಗಿ ಬೆಳೀಲಿ ಅಂತ ನನ್ನ ಕಡೆಯಿಂದ. ನೋಡ್ತಿರ್ತೀರಾ ಸರಳ ಜೀವನ? ನೋಡ್ತಿರ್ತೀರಾ? ಓಕೆ, ಸರಿ. ಇಷ್ಟೊತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದು 2 ಟೇಸ್ಟಿ ಆದಂತಹ ರೆಸಿಪೀಸನ್ನು ನಮ್ಮ ವೀಕ್ಷಕರಿಗೆ ಪರಿಚಯ ಮಾಡಿಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೊತ್ತು ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಕಿಚನ್ಗೆ ಪ್ರಶಾಂತ್ ಅವರು ಬಂದಿದ್ರು. ಟೇಸ್ಟಿ ಆದಂತಹ ಮೋಮೋಸನ್ನ ಮಾಡೋದು ಹೇಗೆ ಅಂತ ಹೇಳ್ಕೊಟ್ರು. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ನಳಮಹಾರಾಜರನ್ನ ನಿಮಗೆ ಪರಿಚಯ ಮಾಡ್ಕೊಡ್ತೀನಿ. ಇದು ಗಂಡಸರ ಅಡುಗೆ ಶೋ, ನಾನೇ ನಳಮಹಾರಾಜ, ಹೆಲ್ದಿ ಆ್ಯಂಡ್ ಟೇಸ್ಟಿ. ನೋಡ್ತಾ ಇರಿ ಸರಳ ಜೀವನ, ಇದು ಮನುಕುಲದ ಒಳಿತಿಗಾಗಿ. ಸರಳ ಜೀವನ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ಲಾ ರೀತಿಯ ವಿಡಿಯೋ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.
ಥ್ಯಾಂಕ್ ಯು